ಹಿಂದೆ ಗಾದಿ ಇತ್ತು, ಸಾಲನಾರು ಮಾಡಿ ಅದೇನು ತುಪ್ಪ ಏನದು ಅಂತ ಅಲ್ಲ ರೀ. 17 ಸಾರಿ ಬಜೆಟ್ನ ಮಂಡನೆ ಮಾಡಿ ತಾವು ಅನುಭವ ಇರ್ತಕ್ಕಂಥವ್ರು ಹಿರಿಯರು ಇವತ್ತು ಪ್ರವಾಸ ಬೇಕಾ? ರಾಜ್ಯದ ಜನಕ್ಕೆ ಎಷ್ಟು ಲಕ್ಷ ಕೋಟಿ ಬಿಲ್ಗಳಿದಾವೆ ಡೆವಲಪ್ಮೆಂಟ್ ವರ್ಕಲ್ಲಿ. ಸಾಲಕ್ಕೆ ಎಷ್ಟು ತೀರಿಸ್ತಾ ಇದ್ದೀರಿ? ಡೆವಲಪ್ಮೆಂಟ್ಗೆ ಎಷ್ಟು ಉಳಿತಾ ಇದೆ? ನೀವು ಹಿರಿಯರು, GDP ಎಲ್ಲ ರೇಟನ್ನು ಡಬಲ್ ಮಾಡಿ ಅಲ್ಲಿಂದ ಆದಾಯ ಕ್ರೋಢೀಕರಣ ಮಾಡಿ ನಾನು ಆ ಲಿಮಿಟಿನ ಮೀರಿಲ್ಲ ಅಂದರೆ ನೀವು ಎಲ್ಲಿ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ? ಈಗ ಬೇಕಾ ಪ್ರವಾಸ? ಮೋಸ್ಟ್ಲಿ ನನ್ನ ಕೆಲವು ಸ್ನೇಹಿತರು ಅಲ್ಲೂ ಕೂಡ ಇದ್ದಾರೆ, ಅವ್ರು ನಾವು ಹೋಗಲ್ಲ ಅಂತ ಹೇಳಿದ್ರು. ಅದೇನು ಸಮಾಧಾನ ಮಾಡಕ್ಕೋ ಏನು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಇವತ್ತಿನ ವ್ಯವಸ್ಥೆನಲ್ಲಿ ವಿದೇಶಿ ಪ್ರವಾಸ ಸರಿಯಲ್ಲ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ಇನ್ನೇನು ಸಮಾಧಾನ ಮಾಡಕ್ಕೆ ಅಂತ ನೆನ್ನೆ ನೋಡಿದ್ರಲ್ಲ, ಎಲ್ಲರೂ ಕ್ಯಾಬಿನೆಟ್, ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರಿಗೂ 20 ಚೇರ್ಮನ್ಗಳು, ಎಲ್ರಿಗೂ ಕ್ಯಾಬಿನೆಟ್. ಇಲ್ಲ, ಅದು MLC ಅವರು ಹೇಳ್ತಾ ಇದ್ದಾರಲ್ಲ 5 ವರ್ಷ ಅಬಾಧಿತ. ನಾವೇನು ಹೇಳೋದು? ಅದರಿಂದ ಈ ಸಂದರ್ಭದಲ್ಲಿ ಪ್ರವಾಸ ಒಳ್ಳೆಯದಲ್ಲ. ಜನರು ಬಹಳ ಕಷ್ಟದಲ್ಲಿದ್ದಾರೆ. ದಯವಿಟ್ಟು 3 ವರ್ಷ ಆಯ್ತಲ್ಲ ಸ್ವಾಮಿ, ಬಡವ್ರಿಗೆ ಮನೆ ಕೊಡಿ ಸ್ವಾಮಿ. ಹೋಗ್ಲಿ, ಯಾವ ತಾಲೂಕಲ್ಲಿ ಯಾರಿಗೆ ಮನೆ ಕೊಟ್ಟಿದ್ದೀರಾ? ಒಂದು ಮನೆ ಕೊಡಿ ಹೋಗ್ಲಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜಿಲ್ಲೆಲ್ಲಾರು ಕೊಡಿ. ಮನೆ ಕಟ್ಟಕ್ಕೆ ಕಾಯ್ತಾ ಇದ್ದಾರೆ. ಕೇಂದ್ರದಿಂದ 1500 1600 ಮನೆ ಒಂದೊಂದು ತಾಲೂಕಿಗೆ ಬಂದಿರೋದು ಬಿಟ್ರೆ 1750 ಮನೆ ಏನೂ ಬಂದಿಲ್ಲ. ಇನ್ನು ಹೆಂಗೋ 15 ಫೈನಾನ್ಸ್ ಅಮೌಂಟ್ ಬರ್ತಿತ್ತು. ಕಾರ್ಪೊರೇಷನ್ ಇಲ್ಲ, ಜಿಲ್ಲಾ ಪಂಚಾಯಿತಿ ಇಲ್ಲ, ತಾಲೂಕ್ ಪಂಚಾಯಿತಿ ಇಲ್ಲ, ಅದು ದುಡ್ಡಿಲ್ಲ. ನುಡಿದಂತೆ ನಡೆದ ಸರ್ಕಾರ. ಅವ್ರಿಗೇನು ಗೊತ್ತಾಯ್ತಾ ಇಲ್ವಾ? ಅವು ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು. ಈಗ ಪ್ರವಾಸ ಬೇರೆ. ನಿಮ್ಮೆಲ್ರಿಗೂ ನಮಸ್ಕಾರ. ಸರ್, ಅದು ಕೆಲವು ಕಮಿಟಿಗಳಿಗೆ ಸ್ಟಡೀಸ್ ಮೇಲೆ ಒಂದ್ಸಾರಿ 5 ವರ್ಷದಲ್ಲಿ ಕಳಿಸ್ತಾರೆ. ಈ ತರ ಹೋಲ್ಸೇಲ್ ಆಗಿ ಇದೇ ಫಸ್ಟ್ ನೋಡ್ತಾ ಇರೋದು. 15 ವರ್ಷ ನಾನು ಶಾಸಕ ಇದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಬಾರಿ ಇಂಥ ವಿಚಾರಗಳ ಮೇಲೆ ಅಧ್ಯಯನ ಮಾಡಬೇಕು ಅಂತೇಳಿ ಕೆಲವು ಕಮಿಟಿಗಳನ್ನ ಕಳಿಸ್ತಾರೆ. ಆದರೆ ಇದು ಸಾಮೂಹಿಕವಾಗಿ ಕಳಿಸ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಸಾಂತ್ವನ ಹೇಳಕ್ಕ, ಇಲ್ಲ ಅಲ್ಲೆಲ್ಲ ಏನಾದ್ರು ಸಮಾಧಾನ ಮಾಡಕ್ಕ, ಅಥವಾ ಬೇರೆ ಏನಾದ್ರು ವಿಚಾರಗಳು ಉಂಟಾ, ಏನಾದ್ರು ಇದು ಪ್ರವಾಸದ ಜೊತೆಗೆ ಯಾರು ಸೂಟ್ ಕೀಸ್ಕೆಟ್ಗಳು ಏನಾರು ಇದಾವ? ಅಲ್ಲ, ಅದನ್ನೇ ಅವ್ರು ಹೇಳ್ಬೇಕು. ಅವ್ರು ಹೇಳ್ಬೇಕು. ಹೌದಾ? ಆಮೇಲೆ ಬಿಲ್ ಬಂದ್ಮೇಲೆ ಗೊತ್ತಾಯ್ತದಲ್ಲ. ಜನ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದಾರಲ್ಲ. ಇವತ್ತಿನ ವ್ಯವಸ್ಥೆ ಹೆಂಗಿದೆ, ಅಧಿಕಾರಿಗಳ ವ್ಯವಸ್ಥೆ ಹೆಂಗಿದೆ, ಏನು ಒಂಚೂರು ಸಿನಿಮಾದಲ್ಲಾರು ತೋರ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ.
ಜೂನ್ಗೊಂದು ರಿಲೀಸ್ ಆಗುತ್ತೆ ಸೆಲೆಬ್ರಿಟಿ ಅಂತೇಳಿ, ತುಂಬ ಚೆನ್ನಾಗಿದೆ. ಇನ್ನೊಂದು ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಹೇಳ್ತೀನಿ. ಅದು ಸಾಂಸಾರಿಕವಾದಂಥ ಚಿತ್ರ ಮತ್ತು ಲವ್ ಸ್ಟೋರಿ ಎರಡೂ ಇದೆ. ಅದು ಒಂದು ಪಾರ್ಟ್ ಇರುತ್ತೆ. ಥ್ಯಾಂಕ್ ಯು, ನಮಸ್ಕಾರ. ಹೌದಲ್ವಾ? ಹೌದು, ಕರೆಕ್ಟ್. ಹಿಂದುಳಿದವ್ರಿಗೆ ಮತ್ತೆ ಯಾಕೆ ಕೊಡಲಿಲ್ಲ MLC-ನ? ಮೈಸೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಾಗಿದ್ರಲ್ಲ ನಿಮ್ಮ ತಂದೆಯವರು, ಇನ್ಯಾರು ಪಕ್ಷಕ್ಕೆ ದುಡ್ದಂಥ ಹಿಂದುಳಿದ ನಾಯಕರು ಕಾಣಲಿಲ್ವಾ ನಿಮಗೆ? ನೀವು ಯಾಕೆ MLC ಆದ್ರಿ? ಡಾಕ್ಟ್ರಿಗಿಂತ ಬೇಕಿತ್ತ ಸೇವೆ ಮಾಡೋಕ್ಕೆ? ಅಧಿಕಾರಕ್ಕೆ ಬರುವಾಗ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಈಗ ಅಧಿಕಾರ ಅನುಭವಿಸುವಾಗ ತಾವೇನಾ ಕೊಡ್ಬೋದಿತ್ತಲ್ಲ ಬೇರೆಯವ್ರಿಗೆ? ಮುಖ್ಯಮಂತ್ರಿ ದೊಡ್ಡದ, MLC ದೊಡ್ಡದ? ಮನೆಯಲ್ಲಿ ಮುಖ್ಯಮಂತ್ರಿ ಇದ್ಮೇಲೆ MLC ಹಾಕ್ಬೇಕಿತ್ತು. ಅವರು ಮುಖ್ಯಮಂತ್ರಿಗಳು ಅವಧಿ ಮುಗಿದ ಮೇಲೆ MLC ಆಗಿ ಮಂತ್ರಿ ಆಗೋರಿ, ಉಪಮುಖ್ಯಮಂತ್ರಿ ಆಗೋರಿ. ನಾವೇನು ಬೇಡ ಅಂತ ಹೇಳ್ತಿರ್ಲಿಲ್ಲ. ಹಿಂದುಳಿದವ್ರಿಗೆ ಅಧಿಕಾರ ಕೊಡೋರು ಈಗ ಯಾಕಾದ್ರಿ? ಇನ್ಯಾರು ಕಾಣಲಿಲ್ವಾ ಹಿಂದುಳಿದವರು? ಡಾಕ್ಟ್ರು, ರಾಜ್ಯದ ಮುಖ್ಯಮಂತ್ರಿ ಮಗ, ನೀವು ಹಿಂದುಳಿದವ್ರ? ಹಂಗಾರೆ ಮುಂದುವರೆದವ್ರು ಯಾರು? ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.